ಇವತ್ತು ನಾವು ನಮ್ಮ ಕಲಂಜೆ ಗ್ರಾಮದಲ್ಲಿ ಆದ ಘಟನೆಯ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಪ್ರಸನ್ನನವರಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಪಂಚಾಯತಿನ ಈಗಿನ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ ಗೌಡ ಅವರಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಪಾರ್ಟಿಯ ಕಡೆಯಿಂದ ಶಕ್ತಿ ಕೇಂದ್ರ ಪ್ರಮುಖರು ಆಗಿರುವಂತಹ ಹಾಗೂ ಅರಣ್ಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಂಜೇಗೌಡರು ಇದ್ದಾರೆ, ಅವರಿಗೆ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂತಹ ಸುಶೀಲಕ್ಕೆ ಇದ್ದಾರೆ, ಅವರಿಗೆ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರಾಗಿರುವಂತಹ ವಿಜಯಲಕ್ಷ್ಮಿ ಅಂತ ಇದ್ದಾರೆ, ಅವರಿಗೆ ಸ್ವಾಗತ ಕೊಡ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವಂತಹ ಮಾಧ್ಯಮದ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರು ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಒಂದು ಪತ್ರಿಕಾ ಮಾಧ್ಯಮ ನನ್ನ ಹೆಸರು ಹರೀಶ್ ಕೆಬಿ ಅಂತ, ನಾನು ಗ್ರಾಮ ಪಂಚಾಯತ್ ಸದಸ್ಯ. ಈಗ ಪತ್ರಿಕಾಗೋಷ್ಠಿಯನ್ನು ನಮ್ಮ ಧನಂಜಯ ಅವರು ತೆಗೆದುಕೊಳ್ಳುವುದರ ಬಗ್ಗೆ ನಮಗೆ ಕೇಳ್ಬೋದು. ನಾನು ಧನಂಜಯ ಗೌಡ ಅಂತೇಳಿ. ಮೊನ್ನೆ ನಮ್ಮ ಕಲಿಂಜ ಗ್ರಾಮದಲ್ಲಿ ಒಂದು ರಾಜೇಶ್ ಎಂಕೆ ಮೇಲೆ ನಡೆದಂಥ ಒಂದು ತಲ್ವಾರ್ ದಾಳಿಯ ಬಗ್ಗೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈ ಗ್ರಾಮದಲ್ಲಿ ನಮ್ಮದು ಒಂದು ಸಾಮರಸ್ಯದ ಜೀವನವನ್ನು ಕೂಡ ನಾವು ಮಾಡಿಕೊಂಡು ಬರ್ತಿದ್ದೆವು. ಅಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಾದಾಗ ನಮಗೆ ಯಾವ ರೀತಿಯಲ್ಲಿ ಆ ಗ್ರಾಮದಲ್ಲಿ ಒಂದು ಇದು ಬರ್ತದೆ ಅಂತ ಹೇಳಿದರೆ ಒಂದು ಮನಸ್ಸಿನಲ್ಲಿ ತುಂಬ ಬೇಜಾರದ ರೀತಿಯಲ್ಲಿ ಇದಾಗ್ತಿದೆ. ಯಾಕೆಂತ ಹೇಳಿದರೆ ಈ ತಲ್ವಾರ್ ದಾಳಿಯನ್ನು ಯಾವ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರ ನಾನು ನೇರ ಅಲ್ಲಿ ಹೋಗಿ ರಾಜೇಶ್ ಎಂಕೆ ಅವ್ರ ಹತ್ರ ಮಾತಾಡುವಾಗ ಅವರು ಹೇಳ್ತಾರೆ, ಕುಶಲಪಣ್ಣ 2 ದಿವಸ ಮುಂಚೆ ಮಾತಾಡಿದ್ದಾರೆ, ನನ್ನಲ್ಲಿ ಏನಂತ ಇದಿಲ್ಲ ಅಂತ ಹೇಳುವಾಗ ಅವರು ಇದನ್ನು ಹೇಳುವಾಗ ನಮಗೆ ಕೂಡ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವರು ಅಟ್ಯಾಕ್ ಅನ್ನು ಮಾಡಿದ್ದಾರೆ ರಾಜೇಶರ ಮೇಲೆ. ಅದರ ಉದ್ದೇಶ ಏನು ಅಂತದ್ದೇ ನಮಗೆ ತಿಳಿಯೋದಿಲ್ಲ. ಅದರೊಟ್ಟಿಗೆ ಆ ಹೆಣ್ಣು ಮಗಳ ಒಂದು ಪೋಕ್ಸೋ ಕಾಯಿದೆ, ಅದು ಯಾವ ರೀತಿ ಆಯಿತು, ಅದು ಯಾಕಾಗಿ ಆಯಿತು ಅನ್ನೋದು ಕೂಡ ನಮಗೆ ಇನ್ನು ಪೊಲೀಸ್ ಇಲಾಖೆಯಿಂದನೇ ತಿಳಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ರಾಜೇಶರು ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ, ಅವರ ಮೇಲೆ ತಲ್ವಾರ್ ದಾಳಿ ಆಗಿದೆ, ಒಂದು ಕಡೆಯಿಂದ ಪೋಕ್ಸೋ ಕೇಸ್ ಅವರ ಮೇಲೆ ಬಿದ್ದಿದೆ. ನಾವು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭ. ಇದಕ್ಕೆ ಒಂದು ನಾವು ರಾಜೇಶರು ರಿಲೀಸ್ ಆದ ತಕ್ಷಣ ಗ್ರಾಮದವರು ಒಟ್ಟಿ ಸೇರಿಕೊಂಡು ಕುಶಲಪರನ್ನು ಕೂಡ ಮಾತಾಡಿಕೊಂಡು ಅವರು ಒಳ್ಳೆಯ ಸ್ಥಳದಲ್ಲಿ ಬಂದು ದೇವರ ಮುಂದ್ಗಡೆ ಬಂದು ಅವರು ನಿಜವಾದ ಏನು ನಡೆದ ಘಟನೆ ಅಂತ 2 ಜನ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ಬಹಳ ಒಂದು ನೆಮ್ಮದಿ ತರ್ಬೋದು. ಇಲ್ಲದಿದ್ದಲ್ಲಿ ಇಂಥ ಕೇಸ್ಗಳನ್ನು ಬಿದ್ದುಕೊಂಡು ಇನ್ನಷ್ಟು ಯುವಕರು ದಾರಿ ತಪ್ಪುವಂಥ ಪ್ರಯತ್ನಗಳಾಗ್ತಿದೆ. ಅದು ಆಗಬಾರ್ದು. ನಮ್ಮೂರಲ್ಲಿ ಐಕ್ಯತೆ ಸಾಮರಸ್ಯತೆ ಇನ್ನೂ ಮುಂದುವರಿಬೇಕು. ರಾಜ್ಯಕ್ಕೆ ಇವತ್ತು ಚುನಾವಣೆಗಳು ಬರ್ತವೆ ಹೋಗ್ತವೆ, ನಾವು ಕೂಡ ಒಂದು ಪಕ್ಷದಲ್ಲಿ ಇರ್ತೇವೆ, ಮತ್ತೊಬ್ಬರು ಮತ್ತೊಂದು ಪಕ್ಷದಲ್ಲಿ. ಆದರೆ ನಮ್ಮ ಈ ಕಲಿಂಜ ಗ್ರಾಮದಲ್ಲಿ ನಾವು ಮತ್ತೆ ಅಣ್ಣ ತಮ್ಮಂದಿರಾಗಿ ಇರ್ತೇವೆ. ನಾವಿನ್ನು ಅಷ್ಟೊಂದು ದ್ವೇಷದ ರಾಜಕೀಯವನ್ನು ಮಾಡಿಕೊಂಡು ಬರೋದಿಲ್ಲ. ಅದೇ ಇಂಥ ಘಟನೆಗಳಾದಾಗ ಅದಕ್ಕೆ ಕೆಲವು ಕುಮ್ಮಕ್ಕಿನಿಂದ ಇನ್ನು ಬೇರೆ ರೀತಿ ಹೋಗಬಾರ್ದು. ಅಂಥ ಘಟನೆಗಳಾದಾಗ ನಾವು ಕೂಡ ಪ್ರಜ್ಞಾವಂತ ನಾಗರಿಕರು ಎಚ್ಚೆತ್ತುಕೊಂಡು ಆ ತಲ್ವಾರ್ ದಾಳಿಯನ್ನು ಖಂಡಿಸುತ್ತೇವೆ. ನಾವು ಅಂಥ ತಲ್ವಾರ್ ದಾಳಿಯನ್ನು ಅವರು ನಿಜವಾಗಿ ಮಾಡಬಾರ್ದಿತ್ತು. ಅಂಥ ಉದ್ದೇಶ ಏನು ಅಂತ ಹೇಳುವಂಥದ್ದು ಕೂಡ ನಮಗೀಗ ಗ್ರಾಮಸ್ಥರಿಗೆ ಗೊತ್ತಿಲ್ಲ. ಹೇಳ್ತಾರೆ ಬೇರೆ ಬೇರೆ ಬಣ್ಣವನ್ನು ಕಟ್ಟಿಕೊಂಡು ಇವತ್ತು ರ್ಯಾಲಿ ಮಾಡಿದ್ರು, ಇಲ್ಲಾಂದರೆ ಕಾಂಪೌಂಡ್ನೊಳಗೆ ಮನೆಗೆ ನುಗ್ಗಿದ್ರು ಅಂತ ಹೇಳ್ತಾರೆ. ಆದರೆ ನಾವು ಕೆಲವು ಪ್ರತ್ಯಕ್ಷದರ್ಶಿ ಆದಂಥ ಇವರು ಮಂಜುನಾಥರು ಕೂಡ ಇಲ್ಲಿ ಇದ್ದಾರೆ. ಅವರು ಹೇಳ್ತಾರೆ ನಾವು ಅಂಥದ್ದು ಅವರ ಕಾಂಪೌಂಡ್ನೊಳಗೆ ಹೋಗಲೇ ಇಲ್ಲ, ನಾನು ಕೂಡ ಆ ಕಡೆಯಿಂದ ಬರ್ತಿದ್ದೆ, ನಾನು ಅವರ ತಂದೆಯಲ್ಲಿ ಮಾತಾಡ್ತಿದ್ದೆ. ಅಂಥ ಸಂದರ್ಭದಲ್ಲಿ ಇದು ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತ ಪೊಲೀಸ್ ಇಲಾಖೆ ಕೂಡ ನಾವು ಕೂಡ ಈಗ ಗ್ರಾಮಸ್ಥರು ಸೇರಿ ಒಂದು ಮನವಿಯನ್ನು ಕೊಡುವುದು ಅಂತ ತೀರ್ಮಾನ ಮಾಡಿದ್ದೇವೆ ಪೊಲೀಸ್ ಇಲಾಖೆ ವರಿಷ್ಠರಿಗೆ. ಯಾಕೆಂತ ಹೇಳಿದರೆ ಇದು ನಿಜ ಬಣ್ಣ ಬಯಲಾಗಿ ನಮ್ಮ ಗ್ರಾಮಸ್ಥರಲ್ಲಿರುವ ಆತಂಕ ದೂರ ಆಗಬೇಕು. ಆ ನೆಲೆಯಲ್ಲಿ ನಾವು ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು
ಹೆಚ್ಚಿನ ಮಾಹಿತಿಯನ್ನು ಕೂಡ ಇವರು ಪ್ರಸನ್ನರು ಮತ್ತು ಮಂಜುನಾಥರು ಅದರ ಬಗ್ಗೆ ಕೊಳ್ಳಿಗಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳು. ನೋಡಿ, ನಮ್ಮ ಭಾರತ ದೇಶದ ಒಂದು ಇದಿದೆ, ಕಾನೂನಿನ ಪ್ರಕಾರ 1000 ಅಪರಾಧಿಗಳು ತಪ್ಪಿಸಿಕೊಂಡರೂ ಒಂದು ನಿರಪರಾಧಿ ಕೂಡ ಶಿಕ್ಷೆಗೆ ಗುರಿಯಾಗಬಾರದೆಂದು. ಆ ನಿಟ್ಟಿನಲ್ಲಿ ಇವತ್ತು ಕಳಂಜ ಗ್ರಾಮದಲ್ಲಿ 4ನೇ ತಾರೀಕಿನಂದು ಸಂಜೆ ಅಂದಾಜು ಒಂದು 6 ರಿಂದ 7 ಗಂಟೆ ಒಳಗೆ ನಮ್ಮ ರಾಜೇಶ್ ಎಂಕೆ ಅವರು ತಮ್ಮ ಅಡಿಕೆ ಅಂಗಡಿಗೆ ಬಾಗಿಲಾಕಿ ಮನೆಗೆ ತೆರಳುವ ಸಂದರ್ಭದಲ್ಲಿ ಕಾಯರ್ತರ್ಕ ಪೇಟೆಯಿಂದ ಒಂದು ಅಂದಾಜು ಒಂದು 400 ಮೀಟರ್ ಮುಂದೆ ಆತನಿಗೆ ಒಂದು ಫೋನ್ ಕಾಲ್ ಬರ್ತದೆ. ಮಾಮೂಲಿ ಅವರಿಗೆ ಅಂಗಡಿಯವರಿಗೆ ಫೋನ್ ಕಾಲ್ ಬರ್ತಾ ಇರ್ತದೆ. ಆತನ ಕೂಲಿ ಕೆಲಸದವರೊಂದಿಗೆ ಗಾಡಿಯಲ್ಲಿ ತೆರಳುತ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಅವನು ಫೋನಲ್ಲಿ ಮಾತಾಡ್ತಾ ಇರುವಾಗ ಈ ಕಜೆ ಸಮೀಪ, ಅಂದ್ರೆ ಈ ಕುಶಲಪ್ಪ ಗೌಡ್ರು ಇದ್ದಾರಲ್ಲ, ಅಲ್ಲೇ ಮಾಡಿದ್ದಾರೆ, ಅವರ ತಂದೆ ಹತ್ತಿರ ಆತ್ಮೀಯತೆಯಲ್ಲಿ ಮಾತಾಡ್ತಾ ಇದೆ. ಎದುರಿಂದ ನಮ್ಮ ಉಪಾಧ್ಯಕ್ಷರಾದ ಮಂಜುನಾಥರು ಮತ್ತೊಂದು ಉಮೇಶ ಗೌಡ ಅಂತ ಹೇಳಿಕೊಂಡು ಇಬ್ಬರು ಬೈಕಲ್ಲಿ ಬರ್ತಾರೆ. ಅವರು ಸಹ ಪ್ರತ್ಯೇಕ ಸಾಕ್ಷಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಮಾತಾಡ್ತಾ ಇರುವಾಗ ಅಡಿಕೆ ವಿಷಯವನ್ನು ರಾಜೇಶನಲ್ಲಿ ಈ ಮೋಟಗೌಡರು ಮಾತಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಕುಶಲಪ್ಪ ಗೌಡರು ಏಕಾಏಕಿಯಾಗಿ, ಈ ಮೋಟಗೌಡರ ಮಗ ಕುಶಲಪ್ಪ ಗೌಡ ಏಕಾಏಕಿಯಾಗಿ ಹಿಂದೆಯಿಂದ ಬಂದು ಈ ತಲೆವರಲ್ಲಿ ಹಲ್ಲೆ ಮಾಡ್ತಾರೆ ನಮ್ಮ ಈ ರಾಜೇಶ್ ಎಂಕೆ ಅವರಿಗೆ. ಈ ರಾಜೇಶ್ ಎಂಕೆ ಅವರು ಒಳ್ಳೆ ಸಜ್ಜನ ವ್ಯಕ್ತಿ, ಯುವ ಮುಖಂಡ, ಶಾಲೆ ಇನ್ನಿತರ ಗ್ರಾಮಗಳಿಗೆ ಒಂದಷ್ಟು ಒಳ್ಳೆಯ ಒಂದು ಹೆಲ್ಪ್ ಮಾಡುವಂಥದ್ದು, ಅಂದ್ರೆ ಆರ್ಥಿಕವಾಗಿ ಒಂದು ಶಾಲೆಗಳಿಗಾಗ್ಬೋದು, ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿಗೆ ಆಗ್ಬೋದು, ಇನ್ನಿತರ ಎಲ್ಲ ಕಾರ್ಯದಲ್ಲಿ ಒಳ್ಳೆದಾಗಿ ಒಂದು ಬೆಳೆದುಕೊಂಡು ಬರುವವರು. ಅದೇ ಅಲ್ಲದೆ ಈ ಕಳೆದ ಒಂದು 2 ಗ್ರಾಮ ಪಂಚಾಯತ್ ಇನ್ನಿತರ ಎಲೆಕ್ಷನ್ ಅಲ್ಲೂ ಸಹ ಒಳ್ಳೆದಾಗಿ ಒಂದು ವರ್ಕ್ ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನು ಒಂದು ಪಂಚಾಯತಿ ಕಳಿಸುವ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವ್ಯಕ್ತಿತ್ವದವರು. ಅವರು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಇವರು ಈ ಕುಶಲಪ್ಪ ಗೌಡರು ಏಕಾಏಕಿ ಒಂದು ಕತ್ತಿಯಲ್ಲಿ ಹಲ್ಲೆ ಮಾಡ್ತಾರೆ. ಈ ಹಲ್ಲೆಯನ್ನು ಒಳಗಾದ ಕೂಡಲೇ ಈ ರಾಜೇಶರನ್ನು ನಮ್ಮ ಉಪಾಧ್ಯಕ್ಷ ಮಂಜುನಾಥರು ಇನ್ನಿತರರು ಸೇರಿ ಕೂಡಲೇ ಆಂಬುಲೆನ್ಸ್ ಅಲ್ಲೇ ಹಾಕೊಂಡು ಬೆನಕಾವ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಈ ಹಲ್ಲೆ ಮಾಡಿದಂತ ಈ ಕುಶಲಪ್ಪ ಗೌಡರು ಸಹ ಏನ್ ಮಾಡ್ತಾರೆ, ಸಡನ್ಲಿ ಆಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅವರ ದೇಹದಲ್ಲಿ ಯಾವುದೇ ಗಾಯ ಇನ್ನಿತರ ಯಾವುದೇ ಇದಿಲ್ಲದ ಕಾರಣ ಅಲ್ಲಿ ಅಡ್ಮಿಟ್ ಆಗ್ಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಆಗ ಕೆಲವೊಂದು ರಾಜಕೀಯ ಪ್ರೇರಣೆ ತಕೊಂಡು ಈ ಕುಶಲಪ್ಪ ಗೌಡ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಅಪ್ರಾಪ್ತ ಮಗಳಾದ ಬಾಲಕಿ ಇವರನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಈ ರಾಜೇಶ ಏನೋ ಹಿಡಿದ ಹಾಗೆ ಹೀಗೆ ಅಂತ ಹೇಳಿಕೊಂಡು ಏನೋ ಕೇಸ್ ಇದರ ಪ್ರಕಾರ ಇರುವ ಕೇಸನ್ನು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗ್ತದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನಂತ ಹೇಳಿದ್ರೆ, ಈ ಕುಶಲಪ್ಪ ಗೌಡರು ಸಾಧಾರಣ ಒಂದು 10-15 ವರ್ಷದಿಂದ 10 ವರ್ಷದ ಕಾಲ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯವನ್ನು ಮಾಡ್ತಾರೆ. ಈ ಕರ್ತವ್ಯವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಇವರೊಂದು ಕೆಲವೊಂದು ಕ್ರಿಮಿನಲ್ ವಿಷಯದಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಸಮಾಜದಲ್ಲಿ ನಾನೊಂದು ಹಂತವಾಗಿ ಹೇಳ್ತಾ ಬರ್ತೇನೆ, ಯಾವುದೆಲ್ಲ ಕ್ರಿಮಿನಲ್ ವಿಷಯದಲ್ಲಿ ಇವತ್ತರು ಭಾಗಿಯಾಗ್ತಾನಂತ. ಈ ಕರ್ಮಾಜೆ ಅಂದ್ರೆ ಅವರು ಕರ್ಮಾಜೆ ಎಂಬ ಪ್ರದೇಶ ನಮ್ಮ ಕಳಂಜ ಗ್ರಾಮದ 2ನೇ ವಾರ್ಡಲ್ಲಿ, ಅಲ್ಲಿ ಒಂದು SC ದಲಿತ ವರ್ಗದವರು ಇರುವಂತಹ ಪ್ರದೇಶ. ಅಲ್ಲಿ ಒಂದು 25,000 ಏನೋ ಅನುದಾನ ಇಡ್ತಾರೆ. ಅಲ್ಲಿ ಕಡಿಮೆ 25,000ಕ್ಕೆ 2-3 ಗಂಟೆದು ಇಟಾಚಿ ಕೆಲಸ ಮಾಡ್ತಾರೆ. ಅದನ್ನು ಪ್ರಶ್ನೆ ಮಾಡಿದಂತ ದಲಿತ ವರ್ಗದವರ ಮೇಲೆ ಅವಾಚ್ಯ ಶಬ್ದದಿಂದ ಬೈದು ಅವರಿಗೆ ಜಾತಿ ನಿಂದನೆ ಎಲ್ಲ ಮಾಡಿ ಒಂದು ಪ್ರಕರಣ ದಾಖಲಾಗಿ ಸುಮಾರು 10 ವರ್ಷದ ಕಾಲ ಕೋರ್ಟ್ ಅಲ್ಲಿ ಇದೆಯೋ ಮುಗಿದಿದೋ ಅಂತ ಗೊತ್ತಿಲ್ಲ ಅಂತ ಒಂದು ಪ್ರಕರಣ ದಾಖಲಾಗ್ತದೆ. ತದಾದ ನಂತರ ನಮ್ಮ ಈ ಪೈಸೆನ್ಸ್ ಇದು ಕಳಂಜ ಗ್ರಾಮದ ಕಾಯರ್ತರ್ಕ ಪೈಸೆನ್ಸ್ SC ಕಾಲೋನಿಯಲ್ಲಿ ಒಂದು ವಿಕಲಚೇತ ಇರುವಂತಹ ವಿಶೇಷ ಚೇತನ ಉಳ್ಳ ಒಂದು ಯಂಗ್ಸ್ ಇರ್ತಾರೆ. ಅಂದ್ರೆ ಅದು ಸಹ ಅವರ ಗಂಡ ಕಾಂಗ್ರೆಸ್ಸಿನ ಒಂದು ಸ್ಥಳೀಯ ಮುಖಂಡರಾಗಿರ್ತಾರೆ. ಅವರ ಹೆಂಡತಿ ಅವರಿಗೇನೋ ಇದು ಮನೆಯಲ್ಲಿ ತುಂಬಾ ಜಾಗ ಇಲ್ಲದ ಕಾರಣ ಪೈಸೆನ್ಸ್ ಕಾಲೋನಿಯಲ್ಲಿ ಮನೆ ಕಟ್ಟುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಈತ ಏನು ಮಾಡ್ತಾನೆ, ಅಲ್ಲಿ ಅವರಲ್ಲಿ ರಾತ್ರಿ ಹೊತ್ತಲ್ಲಿ ಗಲಾಟೆ ಮಾಡಿ ಈ ವಿಶೇಷ ಚೇತನ ಉಳ್ಳ ಈ ಹೆಂಗಸಿಗೆ ತೊಳೆಯುವ ಮೂಲಕ ಹೊಡೆಯುವ ಮೂಲಕ ಹಲ್ಲೆ ಮಾಡಿ ಈಗ ತಾನೇ ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದೆ. ಅದು 2ನೇದು.
ಮತ್ತೆ ಸಾಧಾರಣ ಒಂದು 10 ವರ್ಷದ ಮೊದಲು ನಮ್ಮ ಅಬಕಾರಿ ಇಲಾಖೆಯವರು ಈ ಗ್ರಾಮ ಮಟ್ಟದಲ್ಲಿ ಅವರು ಫೀಲ್ಡಿಗೆ ಬರ್ತಾರೆ. ಈ ಇದು ಬೇರೆ ಬೇರೆ ಈ ಅನೈತಿಕವಾಗಿ ಇದನ್ನು ಮಾಡ್ತಾ ಇರ್ತಾರೆ. ಯಾವುದು ಈ ಮದ್ಯವನ್ನು ಅಕ್ರಮವಾಗಿ, ನೈತಿಕ ಅಲ್ಲ ಸಾರಿ ಅಕ್ರಮವಾಗಿ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚುವ ಸಲುವಾಗಿ ಆ ಸಂದರ್ಭದಲ್ಲಿ ಬರುವ ಸಂದರ್ಭದಲ್ಲಿ ಈ ಅಬಕಾರಿ ಇವನು ಏನೋ ಗೂಡಂಗಡಿಯಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಏಕಾಏಕಿ ಅಬಕಾರಿ ಇಲಾಖೆಯ ಮೇಲೆ ಒಂದು 3-4 ಪೊಲೀಸರ ಮೇಲೆ ಏಕಾಏಕಿ ದಾಳಿ ಮಾಡ್ತಾನೆ. ಅಂದ್ರೆ ಎಲ್ಲರಿಗೂ ಹೊಡಿತು. ಅದು ಅದೀಗ ಅಬಕಾರಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿದ್ರೆ ತಮಗೆಲ್ಲರಿಗೂ ಗೊತ್ತಾಗ್ಬೋದು ಇಂಥ ಒಂದು ಪ್ರಕರಣ ನಡೆದಿಲ್ಲ ಅಂತ, ಮತ್ತೆ ಏನಾಗಿದೆ ಏನಂತ. ತದಾದ ನಂತರ ಒಂದು ನಮ್ಮ ಮಾನ್ಯ ದಿವಂಗತ ವಸಂತ ಮಂಗೇರರು ನಮ್ಮ 25 ವರ್ಷದ ಕಾಲ ನಮ್ಮ MLA ಆಗಿ ನಮಗೆಲ್ಲರಿಗೂ ಒಂದು ಅಭಿವೃದ್ಧಿಯಲ್ಲಿಯೂ ನ್ಯಾಯ ಕೊಡಿಸಿದಂತ ವ್ಯಕ್ತಿ. ಅದರ ಜೊತೆಯಲ್ಲಿ MLC ಅವರಾದಂತಹ ನಮ್ಮ ಹರೀಶ್ ಕುಮಾರ್ ದೇವರಂತ ವ್ಯಕ್ತಿ. ಅದರ ಜೊತೆಯಲ್ಲಿ ನಮ್ಮ ಇವರು SP ಅವರಾದಂತಹ ನಿವೃತ್ತ SP ಯರಾಜಿ ಅವರು ಏನೋ ಮತ್ತೆ ಇದಕ್ಕೆ ಯಾಚನೆಗೆ ಕಾಯರ್ತಡಕಕ್ಕೆ ಬರುವ ಸಂದರ್ಭದಲ್ಲಿ ಈತನ ಸಹಚರರ ಒಟ್ಟಿಗೆ ಸೇರಿಕೊಂಡು ಇವರಲ್ಲಿ ಹೋಗಿ ಇವರ ಗಾಡಿಯನ್ನು ತಡೆದು ನಿಲ್ಲಿಸಿ ಇವರಲ್ಲಿ ಏಕಾಏಕಿ ಗಲಾಟೆಗೆ ಮುಂದಾಗ್ತಾನೆ. ಅಂತ ಒಂದು ಇಂಥ ಒಂದು ಅನೇಕ ಕ್ರಿಮಿನಲ್ ವಿಷಯಗಳನ್ನು ಈತ ಮಾಡ್ತಾನೆ. ಅದೇ ರೀತಿ ನಮ್ಮ ಕಳಂಜ ಗ್ರಾಮದಲ್ಲಿ ಒಂದು ವಿಜಯಗೌಡ ಅಂತ ಒಂದು ವ್ಯಕ್ತಿ ಇತ್ತು, ಅನಾರೋಗ್ಯದ ವ್ಯಕ್ತಿ. ಅವರಿಗೂ ಕೂಡ ಅಲ್ಲೇ ಮಾಡಿದಂತಹ ಒಂದು ಇದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂತಹ ಒಂದು ಕ್ರಿಮಿನಲ್ ಒಂದು ಇದಿರುವ ವ್ಯಕ್ತಿ ಈಗ ತನ್ನ ಮಗಳನ್ನು ತನ್ನ ನಿಲುವಿಗೋಸ್ಕರ ತಾನು ಮಾಡಿದ ಕೃತ್ಯವನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ತನ್ನ ಮಗಳನ್ನು ಈ ವಿಷಯಕ್ಕೆ ಉಪಯೋಗ ಮಾಡಿಕೊಂಡದಂತೆ ಅದು ದೊಡ್ಡ ಅಪರಾಧ. ಅಂದ್ರೆ ಕಾನೂನು ಇದಕ್ಕೆ ಸರಿಯಾದ ಒಂದು ತನಿಖೆಯನ್ನು ಮಾಡಿ ಅದನ್ನು ಸತ್ಯಾಂಶವನ್ನು ಹೊರತರಬೇಕಾಗಿ ನಾನು ಗೃಹ ಇಲಾಖೆಯನ್ನು ನಾನು ಬೇಡಿಕೊಳ್ತಾ ಇದ್ದೇನೆ, ಮಾಧ್ಯಮದವರಲ್ಲಿ ಸಹ ಬೇಡಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಈ ಮುದ್ದ ಹೆಣ್ಮಕ್ಕಳು ನಾನು ಈಗ 8 ವರ್ಷದಿಂದ ನಾನು ಸಾಧಾರಣ ಒಂದು ಕಾಯಕೃತ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ SDMC ಅಧ್ಯಕ್ಷನಾಗಿ ಇದ್ದೇನೆ. ನನ್ನ ಸವಧಿಯಲ್ಲೇ ಈ ಹುಡುಗಿ ಸಾಧಾರಣ 6th ಸ್ಟ್ಯಾಂಡರ್ಡ್ ವರೆಗೆ ಈ ಕಾಯಕೃತ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಮೊರಾರ್ಜಿ ದೇಸಾಯಿ ಶಾಲೆಗೆ ಸೇರಿಕೊಂಡು ಅಲ್ಲಿ SLC ವರೆಗೆ ಆಗಿ ಈಗ ವಾಣಿ ಕಾಲೇಜಲ್ಲಿ 2nd PUC ಮಾಡ್ತಾ ಇದ್ದಾಳೆ. ಅಂತ ಒಂದು ಹೆಣ್ಣು ಮಗಳನ್ನು ಈತ ತನ್ನ ಇದರ ಉಪಯೋಗಕ್ಕಾಗಿ ಯಾವುದನ್ನು ಉಪಯೋಗ ಮಾಡಬಾರದು. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಆಗಬಾರದು, ಯಾವುದೇ ಒಂದು ಇದಕ್ಕೆ ಇದಾಗಬಾರದು. ಹೆಣ್ಣು ಮಕ್ಕಳಿಗೆ ಇನ್ನಿತವು ಅಂತ ತೊಂದರೆ ಆದ್ರೂ ಸಹ ನಾವು ಅದನ್ನು ಸಹಿಸುವುದಿಲ್ಲ. ಇಂಥ ಹೆಣ್ಮಕ್ಕಳನ್ನು ಇಂಥಕ್ಕೆ ಒಳಪಡಿಸಿಕೊಂಡು ಒಂದು ಈತನ ನಿಲುವಿಗೋಸ್ಕರ ಮಾಡುವಂತಹ ಈ ಕುಶಲಪಡು ಮಾಡುವಂತಹ ಇಷ್ಟು ಕ್ರಿಮಿನಲ್ ಇದನ್ನು ಹಿಂದೆ ಇರುವಂತಹ ವ್ಯಕ್ತಿ ಇದನ್ನು ಮಾಡ್ಲಿಕ್ಕೆ ಹಿಂಜರಿಯುವುದಿಲ್ಲ ಅಂತ ಹೇಳಿಕೊಂಡು ಮುಂದಿನ ದಿವಸ ಇದನ್ನು ಒಳ್ಳೆ ರೀತಿಯ ತನಿಖೆ ಆಗಿ ಸಮಾಜದಲ್ಲಿ ಯಾರು ಕೂಡ ಇಂಥದನ್ನು ಒಂದು ಉಪಯೋಗ ಇಂಥ ವಿಷಯಕ್ಕೆ ತನ್ನ ವೈಯಕ್ತಿಕ ವಿಷಯಕ್ಕೆ ಉಪಯೋಗ ಬಾರದೆಂದು ನಾನು ತಮ್ಮಲ್ಲಿ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಸಮಾಜದಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಗೃಹ ಇಲಾಖೆಯಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೋಡಿ, ಈತ ಬಿಜೆಪಿಯ ಮೆಂಬರ್ ಆಗಿಯೇ ಇದ್ದಾನೆ. ನಾವು ವಿರೋಧ ಮಾಡಿದ್ದೇವೆ. ಈ ವಿರೋಧ ಮಾಡಿದ ಇದಕ್ಕೇನೆ ಆತನನ್ನು ದೂರ ಇಟ್ಟದ್ದು ಯಾವುದು? ನಾವು ಪಕ್ಷದಿಂದ ಹೆಜ್ಜೆಗೂ ಈತನನ್ನು ದೂರ ಇಟ್ಟಿದ್ದೇವೆ. ಆ ಹೆಜ್ಜೆಗೂ ದೂರ ಇಟ್ಟು ಈತ ಯಾಕೆ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾನೆ ಅಂತ ಹೇಳುವಂತಹ ವಿಡಿಯೋ ನಮ್ಮಲ್ಲಿ ಇದೆ. ನಮ್ಮಲ್ಲಿ ವಿಡಿಯೋ ನಿಮಗೆ ಕೊಡ್ತೇವೆ. ಇವನು ಯಾಕೆ ಕಾಂಗ್ರೆಸ್ಗೆ ಹೋಗಿದ್ದಾನೆ, ಆ ಕಾಂಗ್ರೆಸ್ಸಿನ ಒಂದು ಗ್ರಾಮ ಮಟ್ಟದ ಒಂದು ಸಭೆಯಲ್ಲಿ ಈತ ಯಾವ ರೀತಿ ಮಾತಾಡಿದ್ದಾನೆ, ಇವನು ಇದೇ ಪ್ರಕರಣಗಳಲ್ಲಿ ಎಲ್ಲ ನಾನು ಭಾಗ್ಯ ಆಗಿದ್ದೇನಂತ ಒಂದು ವಾಕ್ಯವನ್ನು ಅದರಲ್ಲಿ ಹೇಳುವಂಥದ್ದು ವಿಡಿಯೋ ನಮ್ಮಲ್ಲಿ ಇದೆ. ಅದನ್ನು ತಮಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಾವು ಕೊಡ್ತೇವೆ. ಅದರಲ್ಲಿ ನಾವು ಸ್ಪಷ್ಟವಾಗಿ ಮತ್ತೆ ನಾನು ಹೇಳಿದಂತಹ ಕೇಸುಗಳು ಕೋರ್ಟ್ ಅಲ್ಲಿ ಇದೆ, ಅದು ಇಲಾಖೆಯಲ್ಲಿ ಕೇಳಿದ್ರೆ ಖಂಡಿತ ನಮಗೆ ಸಿಗ್ಬೋದು. ಹೌದು, ಸರಿ, ಹೌದು ಹೌದು, ಅದೇ ನಾವು ಅವನನ್ನು ಆ ವ್ಯಕ್ತಿಯನ್ನು ಮಾಡಿದಂತ ಹೇಳಿದ್ರೆ ಅಂತರ ಕಾಯಿಲ್ಲ. ಯಾಕೆಂದ್ರೆ ಅಂತವ್ರು ನಮ್ಮ ಬಿಜೆಪಿ ಪಕ್ಷದಲ್ಲಿ ಇರಬಾರದು. ಇಲ್ಲ 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 ಇಲ್ಲ, ಆತ ಪಕ್ಷೇತರವಾಗಿ ಹೇಳಿದ್ದಾನೆ, ಆದ್ರೂ ಅವನು ಕಾಂಗ್ರೆಸ್ ಪರವಾಗಿನೇ ಒಟ್ಟಿಗೆ ನಿಂತಿದ್ದಾನೆ. ಸ್ಪಷ್ಟ ಅದು. ಅದರ ವಿಡಿಯೋ ನಾವು ನಿಮಗೆ ಕೊಡ್ತೇವೆ. ಹೌದು, ಆಗ್ಲೇ ಇಲ್ಲ, ಅವರನ್ನೇ ಬೆಂಬಲಿಸಿದ್ದು ಇಲ್ಲ. ನಮ್ಮಲ್ಲಿ ವಿಡಿಯೋ ಇದೆ, ತಮಗೆ ಕೊಡ್ತೇವೆ ನಾವು.
ಸುದ್ದಿಗೋಷ್ಠಿ ಉದ್ದೇಶ ಮಾಡಿದಂತ ಹೇಳಿದ್ರೆ, ಈ ರಾಜೇಶ್ ಶಂಕೆ ಅವರಿಗೆ ಏನೋ ತೊಂದರೆ ಆಗಿದೆ, ಈಗ ಏನೋ ಹಲ್ಲೆಗೊಳಿಸಿದಾನ, ಅದರ ಹಿಂದೆ ಈ ಕುಶಲಪ್ಪ ಗೌಡರು ಮಾಡಿದಂತಹ ಕೃತ್ಯವನ್ನು ಮರೆಯಾಚಲು ಅದನ್ನು ಈ ತಮ್ಮ ಮಗಳನ್ನು ಅದಕ್ಕೆ ಉಪಯೋಗ ಮಾಡಿಕೊಂಡು ಒಂದು ಸುಳ್ಳು ಕೇಸನ್ನು ಹಾಕಿ ರಾಜೇಶನ ಮೇಲೆ ಅಪರಾಧ ಹೊರಿಸಿದ್ದಾರೆ ಅಂತ ನಾವು ಈ ಪತ್ರಿಕಾಗೋಷ್ಠಿ. ಅದರಿಂದ ಈ ರಾಜೇಶನಿಗೆ ನ್ಯಾಯ ಸಿಗಬೇಕು, ಕುಶಲಪ್ಪ ಗೌಡರಿಗೆ ತಕ್ಕ ಒಂದು ನ್ಯಾಯಾಂಗದ ವ್ಯವಸ್ಥೆ ಏನುಂಟ ಅದರ ಶಿಕ್ಷೆ ಆಗಬೇಕು. ನೋಡಿ, ಇದನ್ನು ನಾವು ಕಡಖಂಡಿತವಾಗಿ ಹೇಳಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಈತ ಒಂದು ರಾಜಕೀಯ ಪ್ರೇರೇಪಣೆ ಇಲ್ಲದೆ ಕೂಡಲೇ ಈ ವ್ಯಕ್ತಿಯನ್ನು ಸರ್ಕಾರಿ ಆಸ್ಪತ್ರೆಯಿಂದ ನಿರಾಕರಣೆ ಮಾಡಿದಾಗ ಈತ ಕೂಡಲೇ ರಾಜಕೀಯ ಇದು ಪಡ್ಕೊಂಡು ಈತ ಇದನ್ನು ಮಾಡಿದ ಅಂತ ನಮಗೆ ಸ್ಪಷ್ಟತೆ ಇದೆ. ಹೌದು, ಈತ ಯಾವಾಗ ಈ ರಕ್ಷಿತ್ ಶಿವರಾಮ್ ಅವರ ಏನು ಅವರ ಜೊತೆಯಾಗಿ ಹಿನ್ನೆಲಾಗಿದ್ದಾನೆ, ಅದರ ಮೇಲೇನೆ ಈತನಿಗೆ ಈತ ಶಕ್ತಿ ಬಂದದ್ದು. ಇಂಥ ಒಂದು ಕತ್ತಿಯಲ್ಲಿ ತಲವಾರಲ್ಲಿ ಹಲ್ಲೆ ಮಾಡುವಂತ ಒಂದು ಶಕ್ತಿ ಅಂದ್ರೆ ಅವನ ಇನ್ನಿತರ ಸಹಚರರಿದ್ದಾರೆ ನಮ್ಮ ಕಳಂಜ ಗ್ರಾಮದಲ್ಲಿ, ಅವರದೆಲ್ಲ ಒಂದು ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ, ಅವರದೆಲ್ಲ ಒಂದು ಒಂದು ಹಿಂದಿನಿಂದ ಸಪೋರ್ಟ್ ಈತನಿಗೆ ಇದೆ. ಎಲ್ಲರಿಗೂ ಮಾಧ್ಯಮ ಮಿತ್ರರ ಅಭಿನಂದನೆಗಳು. ನಾನು ಅದೇ ದಿನ ಸಂಜೆ ನನ್ನ ಫ್ರೆಂಡ್ ಮತ್ತು ನಾನು ಆ ರೋಡಲ್ಲಿ ಹೋಗ್ತಿದ್ದೇವೆ. ಅಷ್ಟೊತ್ತಿಗೆ ರಾಜೇಶ್ವರ ಜೀಪು ಮತ್ತು ಅವರೊಟ್ಟಿಗೆ 4 ಜನ ಕೆಲಸದವರು ಮತ್ತು ಒಟ್ಟಿಗೆ ಫ್ರೆಂಡ್ಸ್ ಇದ್ದರು. ಅಷ್ಟೊತ್ತಿಗೆ ಬೈಕಲ್ಲಿ ಬರುವಾಗ ನಾನು ಅಲ್ಲಿ ಸಹ ನಿಲ್ಲಿಸಿದೆ. ಅಷ್ಟೊತ್ತಿಗೆ ಕುಶಲಪ್ಪನ ತಂದೆ ಸಹ ಅಲ್ಲಿ ನಿಂತು ಮಾತಾಡ್ತಿದ್ರು. ಅವರು ಮಾತಾಡುವಾಗ ನಾನು ಸಹ ಅವ್ರು ಮಾತಾಡಿದ್ದೇನೆ, ಯಾರೇ ಕುಶಲಪ್ಪನ ಅಪ್ಪರಲ್ಲಿ. ಅಷ್ಟೊತ್ತಿಗೆ ಒಂದು 5 ನಿಮಿಷ ದಾಟುವಾಗ ಕುಶಲಪ್ಪ ಏಕೆ ಬಂದ ಮನೆಯಿಂದ. ಎಂತ ಮಾತಾಡ್ತೀರಿ ಇಲ್ಲಿ ನೀವು, ನೀವೇನು ಮಾಡ್ತಿರ್ತೀರಿ ಅಂತ ಏಕಾಏಕಿ ಬಂದು ರಾಶನ ಕುತ್ತಿಗೆ ಬಿಸಾಡಿದ. ಅಷ್ಟೊತ್ತಿಗೆ ನಾನು ಸಹ ಬಿಡಿಸಿಗೆ ಹೋಗಿದ್ದೇನೆ, ಕುಶಲಪ್ಪನ ಗಲಾಟೆ ಮಾಡಿಬೇಡಿ ಅಂತ. ಮತ್ತು 2 ಹುಡುಗರು ಆ ಕಡೆ ಈ ಕಡೆ ಜಗಳ ಮಾಡಿಕೊಂಡು ಬಂದರು ಅಲ್ಲಿಗೆ. ನಾನು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಆಂಬುಲೆನ್ಸ್ಗೆ ಕರೆದೆ. ಅಷ್ಟೊತ್ತಿಗೆ ಆಂಬುಲೆನ್ಸು ಬಂತು. ಅಷ್ಟೊತ್ತಿಗೆ ನಮ್ಮ ಕಾರಿನವರು ಸೀದಾ ಆಂಬುಲೆನ್ಸ್ ಕರ್ಕೊಂಡು ಬೆಳಕಿಗೆ ಬಂದರು. ಅಷ್ಟು ಹೇಳಿದೆ ಕುಶಲಪ್ಪಲ್ಲಿ, ಈ ಥರ ಯಾಕೆ ಮಾಡ್ತೀವಿ, ನಮ್ಮ ಗ್ರಾಮದಲ್ಲಿ ಈ ಥರ ಎಲ್ಲ ಮಾಡಬಾರ್ದು, ನಾವೆಲ್ಲ ಒಟ್ಟಿಗೆ ಇರುವವರು, ಆ ಥರ ಹೇಳಿದೆ. ಅಷ್ಟೊತ್ತಿಗೆ ಆಯಿತು ನಾನು ಹೋಗ್ತೇನೆ ಅಂತ ಹೋಗಿದ್ದೆ. ಈ ಒಂದು ಕೃತ್ಯ ನಮ್ಮ ಗ್ರಾಮದಲ್ಲಿ ಖಂಡಿತ ಆಗಬಾರಂತ ನಿಮ್ಮ ಪತ್ರಿಕಾ ಮಾಧ್ಯಮವನ್ನು ಬೇಡಿಕೊಳ್ತೇನೆ. ನಾನು ಹೌದು, ನಾನು ಆ ಸಮಯದಲ್ಲಿ ಯಾವುದು ಈ ರಾಜೇಶ್ವರ ಅಂಗಡಿಗೆ ಬಾಗಿಲು ಹಾಕಿ ತೆರಳುವ ಸಮಯದಲ್ಲಿ ನಾನು ಕಾಯತರ್ಕದಲ್ಲಿ ಇದ್ದೆ, ಪ್ರತ್ಯಕ್ಷ ಸಾಕ್ಷಿ ನಾನು. ಹೌದು, ಸಾರಿ, ಹೌದು, ಕಾಯತರ್ಕದಲ್ಲಿ ಅಂತದ್ದು. ನಾನು ಕಾಯತರ್ಕದಲ್ಲಿ ಸಾಧಾರಣ ಒಂದು 5:45 ಒಂದು 7 ಗಂಟೆವರೆಗೆ ನಾನು ಕಾಯತರ್ಕದಲ್ಲಿ CC ಕ್ಯಾಮ್ರಾದಲ್ಲಿ ಸಿಗಬಹುದು ನನ್ನನ್ನು. ನಾನು ಹೇಳ್ತೇನೆ ಇಂಥ ಜಾಗದಲ್ಲಿ ಇಲ್ಲಿದ್ದೆ. ಆ ಟೈಮಲ್ಲಿ ಅಂತ ವಿಜಯೋತ್ಸವದ ಒಂದು ಇದೇ ಇರಲಿಲ್ಲ ಕಾಯತರ್ಕದಲ್ಲಿ. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅವರನ್ನು ನಾನು ಚಿಕ್ಕದು ಮಾಡಿ ಹೇಳುವುದಲ್ಲ, ಆದ್ರೆ ನಾನು ಆ ಸಮಯದಲ್ಲಿ ಕಾಯತರ್ಕ ಪೇಟೆಯಲ್ಲಿ ಇದ್ದವ. ಅಂತದ್ದೊಂದು ವಿದ್ಯಮಾನ ನಾನು ಕಾಯತರ್ಕದಲ್ಲಿ ನೋಡ್ಲಿಲ್ಲ. ಇಲ್ಲ ಅಲ್ಲಿ ನಾನು ಬರೋಕ್ಕಿಂತ ಮೊದಲು ಆಗಿತ್ತೋ ಇಲ್ಲ ಗೊತ್ತಿಲ್ಲ. ನಾನು ಸಾಧಾರಣ 5:30 ಸಾಧಾರಣ 7 ಗಂಟೆವರೆಗೆ ಕಾಯತರ್ಕದಲ್ಲಿ ಇದ್ದೆ. ಇಲ್ಲ, ನಾನು ಆ ಸಮಯದಲ್ಲಿ ಸಾಧಾರಣ 5:45 ಒಂದು 6-7 ಗಂಟೆವರೆಗಿದೆ. ನನಗೆ ಅಂತ ವಿದ್ಯಮಾನ ಖಂಡಿತವಾಗಿ ಕಾಣಲಿಲ್ಲ. ನಮ್ಮ ಕಡೆಯಿಂದ ನಾವು ಮಾಡಲಿಲ್ಲ. ಈಗ ನಾವು ಅಲ್ಲಿಯ ಸಖಿ ಕೇಂದ್ರದ ಪ್ರಮುಖರು ಇವರಿದ್ದಾರೆ, ನಾವೆಲ್ಲ ಇವರಿಲ್ಲ, ನಾವು ಆಗ ಇದರಲ್ಲಿ ಇವರು ಹರೀಶರು ಮತ್ತು ನಾನು ಇನ್ನೊಬ್ಬರು ಶಿವಪ್ಪ ಗೌಡರು ನಾವು ಇದು ಅಲ್ಲಿ ನಿಂತ್ಕೊಂಡು ಮಾತನಾಡುವುದನ್ನು ಆ ಸಮಯದಲ್ಲಿ CC ಕ್ಯಾಮ್ರಾದಲ್ಲಿ ಸಿಗ್ತದೆ. ನಾವು ಇಬ್ರು ಮಾತಾಡ್ತಾ ಇದ್ದೇವೆ ಕಾಯತರ್ಕ ಪೇಟೆಯಲ್ಲಿ. ಈ ಪ್ರದೇಶ ಯಾವುದು ಕಾಯತರ್ಕದಿಂದ ಒಂದು ನಾವು 100ರಿಂದ ಒಂದು 200-250-400 ಮೀಟರ್ ಅಷ್ಟು ದೂರ ಇದೆ. ಯಾವ್ದು ಈ ಕುಶಲಪ್ಪ ಗೌಡರ ಮನೆ ಅಂತ. ಪೂರ್ವ ಉದ್ದೇಶ ಅಂತ ಹೇಳಿದ್ರೆ ಈ ದ್ವೇಷ ನಾನು ಹೇಳ್ತೇನೆ, ದ್ವೇಷ ಇಲ್ಲ, ಆದ್ರೆ ವಿಷಯಗಳಿದೆ. ಯಾಕೆಂತ ಹೇಳಿದ್ರೆ ಕಳೆದ ಗ್ರಾಮ ಪಂಚಾಯತ್ ಎಲೆಕ್ಷನ್, MLA ಎಲೆಕ್ಷನ್, ಇಂಥ ಎಲೆಕ್ಷನ್ಗಳು ಬರುವಾಗ ಈ ರಾಜೇಶರು
ಅವರು ತಮ್ಮ ಸ್ವಂತ ವಾಹನದಲ್ಲಿ ಅವರು ಪ್ರಚಾರವನ್ನು ಮಾಡಿ ಪ್ರಚಾರ ಮಾಡುತ್ತಾ, ಅಂದರೆ ನಮ್ಮ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿದಂಥ ವ್ಯಕ್ತಿ. ಇದರಲ್ಲಿ ಇವರಿಗೆ ನಮ್ಮ ಈ ಕುಶಲಪ್ಪ ಗೌಡರು ಹಾಲಿನ ಸೊಸೈಟಿಯಲ್ಲಿ ಎಲೆಕ್ಷನ್ಗೆ ನಿಂತರು, ಸೋತರು. ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತರು, ಸೋತರು 2 ಬಾರಿ. ಇದೆಲ್ಲ ಒಂದು ರಾಜಕೀಯ ದ್ವೇಷ. ಅಂದ್ರೆ ನಮಗೆ ರಾಜೇಶ್ವರ್ ಹೇಳಿದರೆ ಪ್ರಸನ್ನನಿಗೂ ಓಟು ಸಿಗ್ತದೆ, ನಾಳೆ ಹರೀಶರಿಗೂ ಓಟು ಸಿಗ್ತದೆ, ಇನ್ನೊಬ್ಬರಿಗೂ ಓಟು ಸಿಗ್ತದೆ ಅಂತ ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ. ಆ ಒಂದು ದ್ವೇಷ ಈತನಿಗೆ ಖಂಡಿತ ಇರ್ಬೋದು, ಒಂದು ರಾಜಕೀಯ ದೇಶ ಒಳಗಿಂದೊಳಗೆ ಖಂಡಿತವಾಗಿಯೂ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ. ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ, ವಿಶಾಲವಾದ ರೂಮ್ಸ್ ಜೊತೆ 24x7 ಬಿಸಿ ನೀರಿನ ವ್ಯವಸ್ಥೆ, AC ಹಾಗೂ ನಾನ್ AC ರೂಮ್ಸ್, ಡಿಲಕ್ಸ್ ರೂಮ್ಸ್, ಸೂಟ್ ರೂಮ್ಸ್, ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್, ಓಪನ್ ರೂಫ್ ಗಾರ್ಡನ್, ಮಲ್ಟಿ ಕ್ಯೂಸಿನ್ ಫುಡ್ ಆ್ಯಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ. ಎಲ್ಲ ಸೌಕರ್ಯಗಳು ಒಂದೇ ಕಡೆ, ಅದು ನಮ್ಮ ಶೀತಲ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ. ರೂಮ್ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483051028 ಅಥವಾ 7337708546.